ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ನನ್ನ ಬಗ್ಗೆ ಭಯ ಇದೆ. ಆ ಕಾರಣಕ್ಕಾಗಿ ಸಣ್ಣ ಪುಟ್ಟ ಕೇಸ್ಗಳನ್ನು ದೊಡ್ಡ ಕೇಸ್ಗಳು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂತ ಚಕ್ರವರ್ತಿ ಸೂಲಿಬೆಲೆ ಗರಂ ಆಗಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆಗೆ ಗಡೀಪಾರು ಮಾಡುವಂತಹ ತಯಾರಿ. ನನ್ನ ಮೇಲೆ ಒಂದೇ ಒಂದು ಕೋಮುದ್ವೇಷದ ಪ್ರಕರಣ ಇಲ್ಲ. ಪಬ್ಲಿಕ್ ಟಿವಿಯ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿದ್ದಾರೆ. ನನ್ನ ಧ್ವನಿ ಕಡಿಮೆ ಮಾಡಲು ಸರ್ಕಾರ ಈ ರೀತಿಯ ಪ್ರಯತ್ನಗಳನ್ನ ನಡೆಸ್ತಾ ಇದೆ. ಇದಕ್ಕೆ ನಾನು ಅಂಜಲ್ಲ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಗಡೀಪಾರಿಗೆ ತಯಾರಿ ಆಗ್ತಾ ಇದೆಯಾ ಅನ್ನೋದರ ಬಗ್ಗೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡ್ತಾ ಅವರು ನನ್ನ ವಿರುದ್ಧ ಒಂದೇ ಒಂದು ಕೋಮುದ್ವೇಷದ ಪ್ರಕರಣಗಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂತಹ ಪೋಸ್ಟ್ ಮತ್ತು ಮೊಹಮ್ಮದ್ ಗಜ್ನಿ ಗೋರಿ ಬಗ್ಗೆ ಮಾತನಾಡಿದ್ರೆಲ್ಲ ಕೇಸ್ಗಳನ್ನ ಹಾಕಿದ್ದಾರೆ ಅಂತ ಅವರು ಮಾತನಾಡಿದ್ದಾರೆ. RCB ಕಾಲ್ತುಳಿತ ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ತಿರುವು ಪಡ್ಕೊಳ್ತಾ ಇರುವಂಥದ್ದು ಅಂದರೆ ಆ ಘಟನೆ ಏನಿದೆ, ಆ ಭೀಕರವಾದಂಥ ಘಟನೆಯನ್ನು ಮರೆಸೋದಕ್ಕೆ ಹಿಂದೂ ಕಾರ್ಯಕರ್ತರನ್ನ ಹಾಗೆ ಹಿಂದೂ ಮುಖಂಡರುಗಳೇನಿದ್ದಾರೆ, ಹೋರಾಟಗಾರರೇನಿದ್ದಾರೆ, ಅವರನ್ನ ಸರ್ಕಾರ ಏನಾದರೂ ಟಾರ್ಗೆಟ್ ಮಾಡ್ತಾ ಇದೆಯಾ, ಪೊಲೀಸ್ ಇಲಾಖೆ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋಂಥ ಚರ್ಚೆ ಶುರುವಾಗಿದೆ. ಯಾಕಂದರೆ ಅರುಣ್ ಪುತ್ತಿಲ ಆಯಿತು, ಈಗ ಚಕ್ರವರ್ತಿ ಸೂಲಿಬೆಲೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ವಿರುದ್ಧ ಏನು FIRಗಳಾಗಿದ್ದಾವೆ, ದೂರುಗಳಾಗಿದ್ದಾವೆ, ಅವುಗಳ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾತನಾಡೋದಕ್ಕೆ ಸ್ವತಃ ಹೋರಾಟಗಾರರಾದಂಥ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. 2022ರಿಂದ 2025ರವರೆಗೆ ನಿಮ್ಮ ವಿರುದ್ಧ ದಾಖಲಾಗಿರುವಂಥ ದೂರುಗಳು ಮತ್ತು FIRಗಳ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗ್ತಿದೆ ಸರ್, ಏನು ಹೇಳ್ತೀರಿ? ಕಾಂಗ್ರೆಸ್ಸಿನ ಈ ಚಾಳಿ ಬಹಳ ಹೊಸತೇನೂ ಅಲ್ಲ, ತುಂಬ ಹಳೆಯದ್ದೇ. ಯಾರ್ಯಾರು ಕಾಂಗ್ರೆಸ್ಸಿನ ವಿರುದ್ಧವಾಗಿ, ನಾನು ಹಿಂದುತ್ವ ಅನ್ನೋದನ್ನು ಜನರಲೈಸ್ ಆಗಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡಲ್ಲ, ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ಅಡ್ಡಗಾಲಾಗಬಹುದು ಅಂತ ಅನ್ಸುತ್ತೋ, ನಾವು ಮಾಡಿರುವ ತಪ್ಪುಗಳನ್ನು ಸಮಾಜಕ್ಕೆ ಸರಿಯಾಗಿ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅನ್ಸುತ್ತೋ ಅವ್ರನ್ನೆಲ್ಲ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅನ್ನುವಂಥ ಪ್ರಯತ್ನ ಕಾಂಗ್ರೆಸ್ದು. ಇದು ಪ್ರಜಾಪ್ರಭುತ್ವದ ನಾಶ ಮಾಡುವಂಥ ಪ್ರಯತ್ನ. ಇದು ಮೊದಲನೇ ಹಂತದಲ್ಲಿ ನಾನು ಕಾಂಗ್ರೆಸ್ಸಿಗೆ ಹೇಳುವಂಥದ್ದು. ಇನ್ನು ಎರಡನೇದು 2022ರಿಂದ 2025 ಒಂದು ಪಾಪ ಪೊಲೀಸರಿಗೆ ತೊಂದರೆ ಕೊಡೋ ಬದಲು ನಾನೇ ಹೇಳ್ತಿದ್ದೆ, 2022ರಿಂದ 2025ರಲ್ಲಿ ಏನಿಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರವೇ ನನ್ನ ಮೇಲೆ 5 FIRಗಳಾಗಿರೋದು. ಅದಷ್ಟೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಹೆದರಿಕೆಯಿಂದಲೇ ಮಾಡಿಸಿರುವಂಥದ್ದು. ಹೇಗಾದರೂ ಮಾಡಿ ನನ್ನನ್ನು ಬಾಯಿ ಮುಚ್ಚಿಸಬೇಕು ಅಂತ ಮಾಡಿಸಿರುವಂಥದ್ದು. ಹೀಗಾಗಿ ಅದನ್ನೆಲ್ಲ ಹೊರತೆಗೆಯುವ ಮೂಲಕ ನನ್ನನ್ನು ಜಿಲ್ಲೆಗಳಿಗೆ ಹೋಗದಂತೆ ಪ್ರತಿಬಂಧಿಸುವ ಪ್ರಯತ್ನ ಅವ್ರು ಮಾಡ್ಬೋದು. ಹೆಚ್ಚಂದರೆ ಒಂದು ಗೂಂಡಾ ಕಾಯ್ದೆ ಹಾಕಿ ಮತ್ತೇನೋ ಮಾಡ್ಬೋದು, ಅಥವಾ ಒಳಗೆ ಹಾಕಬೇಕು ಅಂತ ಪ್ರಯತ್ನ ಪಡ್ಬೋದು. ನನ್ನ ವಾಯ್ಸನ್ನು ಸೈಲೆನ್ಸ್ ಮಾಡಬೇಕು ಅನ್ನುವಂಥ ಪ್ರಯತ್ನ, ಏನು ಪ್ರಜಾಪ್ರಭುತ್ವದಲ್ಲಿ ಈ ಥರದೊಂದು ಪ್ರಯತ್ನ ಮಾಡಲಿಕ್ಕೆ ಹೊರಟಿದಾರಲ್ಲ, ಇದಕ್ಕೆ ಅಂಜುವಂಥ ಜನ ನಾವಲ್ಲ ಅಂತ ನಾನು ನೇರವಾಗಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಟ್ಟು ಎಷ್ಟು FIRಗಳು ದೂರುಗಳಿದ್ದಾವೆ ನಿಮಗೆ ಗೊತ್ತಿಲ್ಲದಂಗೆ, ನಿಮ್ಗೆ ತಿಳಿದಂಗೆ? ಮತ್ತು ಏನು ಸರ್ ಅದು ಈಗ ದ್ವೇಷ ಬಿತ್ತುವಂಥ ಕೆಲಸ ಮಾಡ್ತಿದ್ದಾರೆ, ಭಾಷಣಗಳನ್ನು ಮಾಡ್ತಿದ್ದಾರೆ ಅನ್ನೋ ಥರದ ಚರ್ಚೆ ಇರುವಂಥದ್ದು. ನೀವೇ ಏನು ಹೇಳ್ತೀವಿ? 2 ನನ್ನ ಮೇಲಿರುವಂಥ ಕೇಸು ಶಿವಮೊಗ್ಗದಲ್ಲಿ, ಅವೆರಡೂ ಕೂಡ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಿದ್ದು. ಫೇಸ್ಬುಕ್ನಲ್ಲಿ ಹಾಕಿರುವಂಥ ಸ್ಟೇಟ್ಮೆಂಟ್ಗಳಿಗೆ, ನಾನು ಟ್ವಿಟರಲ್ಲಿ ಮಾಡಿರುವಂಥ ಟ್ವೀಟಿಗೆ ಸಂಬಂಧಪಟ್ಟಂತೆ FIR ಮಾಡಿದ್ದಾರೆ. ಈ ದೇಶದಲ್ಲಿ ಇಂಥ FIRಗಳು ಭಾಳ ವಿಚಿತ್ರವಾಗಿರುವಂಥದ್ದು. ಅದು ಎಲ್ಲೂ ನಿಲ್ಲುವಂಥದ್ದೆಲ್ಲ ಅವೆರಡಿದೆ. ಅದು ಬಿಟ್ಟರೆ ಆಶ್ಚರ್ಯದ ಸಂಗತಿ ಅಂತಂದರೆ, ಇದೇ ರೀತಿ ಕೆಲವು ಪತ್ರಕರ್ತರು ಬಂದು ನಾನು ಕಾರವಾರದಲ್ಲಿ ಬೈಕ್ ರ್ಯಾಲಿಯಲ್ಲಿದ್ದಾಗ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಅಂದಾಗ ನಾನು ಹೇಳಿದ್ದೆ, ಸಿದ್ದರಾಮಯ್ಯನವರು ಬಂದಾಗೆಲ್ಲ ಈ ಥರದೊಂದು ಹಾಗೆ ಆಗುತ್ತೆ ಅಂತ ಹೇಳಿದ್ದಷ್ಟಕ್ಕೆ ಸ್ವತಃ ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಸೂಮೋಟೋ ಕೇಸನ್ನು ನನ್ನ ಮೇಲೆ ದಾಖಲಿಸಿಕೊಂಡು ನನ್ನ ಮೇಲೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಕೇಸ್ ಹಾಕಿದ್ದಾರೆ. ಅದೊಂದು ಬಾಕಿ ಇದೆ, 3ನೇ ಕೇಸ್ ಅದು. ಇನ್ನು 4ನೇದು ಎಲೆಕ್ಷನ್ ಟೈಮ್ನಲ್ಲಿ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವರು ಮಾಡಿರುವಂಥ ಆಸ್ತಿಯ ದೃಷ್ಟಿಯಿಂದ, ಇಡೀ ಹಾಸ್ಪಿಟಲ್ ತಮ್ಮ ಹೆಸರಲ್ಲಿ ಕಾಣುವಂತೆ ಮಾಡಿಕೊಡೋ ದೃಷ್ಟಿಯಿಂದ ಅಯೋಗ್ಯ ಅಂತ ಹೇಳಿದಕ್ಕೆ ಜಾತಿ ನಿಂದನೆ, ಅಯೋಗ್ಯ ಅನ್ನೋ ಪದ ಅದು ಯಾವ ಜಾತಿ ಅಂತ ನನಗೆ ಗೊತ್ತಿಲ್ಲ, ಆ ಜಾತಿ ನಿಂದನೆ ಅಂತ ಅದನ್ನು ಕರೆದು ಅದು ಸುಪ್ರೀಂ ಕೋರ್ಟಲ್ಲಿರುವಂಥ ಕೇಸು. ಮತ್ತು ಎಲ್ಲಕ್ಕಿಂತ ವಿಶೇಷವಾದ್ದು, ಇತ್ತೀಚೆಗೆ ನಾನು ಸ್ಪೀಚ್ ಆಫ್ ಲವ್ ಮಾಡಿದೆ. ನಾನು ಹಿಂದೂ ತರುಣರಿಗೆ ಹೇಳಿದೆ, ನೀವು ಕೂಡ ಪ್ರೀತಿಸಿ, ಮುಸ್ಲಿಂ ಹೆಣ್ಮಕ್ಳಾದರೂ ಪರವಾಗಿಲ್ಲ, ಯಾವ ಜಾತಿದವರಾದರೂ ಪರವಾಗಿಲ್ಲ, ಪ್ರೀತಿಸಿ ಮದುವೆ ಆಗಿ ಅಂತ. ಪ್ರೀತಿಸಿ ಅಂತ ಹೇಳೋದನ್ನ ಅದು ಕೋಮುದ್ವೇಷ, ಅದು ಹೇಟ್ ಸ್ಪೀಚ್ ಅಂತ ಹೇಳಿ ಅದೊಂದು ಉಳ್ಳಾಲದಲ್ಲಿ ಸ್ವತಃ ಸ್ಪೀಕರ್ ಆಗಿರುವಂಥ ಖಾದರ್ ಸಾಹೇಬ್ರೆ ಹೋಗಿ FIR ಮಾಡಿಸಿರೋದು. ಅಂದರೆ ಕಾಂಗ್ರೆಸ್ ವಿದ್ವೇಷ ಇಟ್ಕೊಂಡೇ ನನ್ನನ್ನು ಈ ಥರ ಏನು ಎಂಟ್ಯಾಂಗಲ್ ಮಾಡುವಂಥ, ನನ್ನ ಒಳಗೆ ಕೂಡಿ ಹಾಕುವಂಥ ಒಂದು ಪ್ರಯತ್ನ ಏನು ಮಾಡಿದೆ, ಅದು ಕಳೆದ 1-1.5 ವರ್ಷಗಳಲ್ಲಿ ಆಗಿರುವಂಥ ಪ್ರಯತ್ನ. ಒಟ್ಟು 5 ಕೇಸ್ ಇದೆ. 5 ಕೇಸ್ನಲ್ಲಿ ಎಲ್ಲದಕ್ಕೂ ಐದರ್ ಸ್ಟೇ ಇದೆ ಅಥವಾ ಬೇಲ್ ಇದೆ. ಸೊ ಹೀಗಾಗಿ ಯಾವುದೂ ಕೂಡ ಇವರು ಘನಿಷ್ಠ ಅಂತ ಕರ್ಕೊಳ್ಳುವಂಥದ್ದು ಯಾವುದೂ ಇಲ್ಲ ಅಂತ ಅನ್ಸುತ್ತೆ. ಈಗ ದಕ್ಷಿಣ ಕನ್ನಡದಲ್ಲೂ ಕೂಡ ಇದೇ ರೀತಿಯಾಗಿ ಹಿಂದೂ ಹೋರಾಟಗಾರರು ಅಥವಾ ಕಾರ್ಯಕರ್ತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳು ಹಾಕ್ತಾ ಇರುವಂಥದ್ದು. ಪುತ್ತಿಲ ಅವರಿಗೆ ಗಡೀಪಾರು ಮಾಡುವಂಥ ನೋಟಿಸ್ ಕೊಟ್ಟಿದ್ದಾರೆ.
ಅಂದರೆ ಆ ಥರದ ಘಟನೆಗಳಾಗ್ತವ ನಿಮ್ಮನ್ನು ಕೂಡ ಗಡೀಪಾರು ಮಾಡುವಂಥ ಉದ್ದೇಶ ಇದೆ ಅನ್ಸುತ್ತಾ ನಿಮಗೆ ಹೆಂಗೆ? ಒಂದು, ಇದನ್ನ ಮೈನಾರಿಟಿ ಕಮಿಷನ್ನೇ ಕೇಳಿರೋದ್ರಿಂದ, ಅಲ್ಪಸಂಖ್ಯಾತ ಕಮಿಷನ್ ಕೇಳಿರೋದ್ರಿಂದ ಅವ್ರ ಉದ್ದೇಶ ಬಹುಶಃ ಹೀಗೆ ಇರ್ಬೋದು ಅಂತ ಅನ್ಸುತ್ತೆ. ಇವ್ರು ಎಲ್ಲಿ ಹೋದ್ರೂ ಕೋಮುದ್ವೇಷದ ಭಾಷಣವನ್ನು ಮಾಡ್ತಾರೆ ಅಂತ ಹೇಳಬೇಕು ಅಂತ ಅವ್ರಿಗಿದೆ ಅಂತ ಅನ್ಸುತ್ತೆ. ಬಟ್ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ, ನನ್ನ ಮೇಲೆ ಒಂದೇ ಒಂದು ಕೋಮುದ್ವೇಷದ ಪ್ರಕರಣ ಇಲ್ಲ. ಯಾಕೆಂದ್ರೆ ನಾನು ಮಾತಾಡೋದು ಇತಿಹಾಸ. ನಾನು ಮುಸಲ್ಮಾನರ ವಿರುದ್ಧ ಮಾತಾಡ್ತೀನಿ ಅಂತ ಅನೇಕರಿಗೆ ಅನಿಸಿದ್ರೆ, ನಾನು ಗಜನಿಯ ಬಗ್ಗೆ ಮಾತಾಡಿರ್ತೀನಿ, ಘೋರಿಯ ಬಗ್ಗೆ ಮಾತಾಡಿರ್ತೀನಿ. ಅದು ನಾನೇ ಅಂತ ಈ ಮುಸಲ್ಮಾನರು ಯಾಕೆ ಅನ್ಕೊಳ್ತಾರೆ? ಅವರಿಗೂ ಗೊತ್ತಿದೆ ಇದು ನಮ್ಮ ವಿರುದ್ಧ ಅಲ್ಲ, ಬಟ್ ಇತಿಹಾಸವನ್ನ ಹೇಳ್ತಿದ್ದಾರೆ ಅಂತ. ಮತ್ತು ನಾನು ಮಾತಾಡುವ ಯಾವ ಮಾತನ್ನು ಕೂಡ ಇದುವರೆಗೂ ಕೋಮುದ್ವೇಷದ ಭಾಷಣ ಅಂತ ಕರೆದಿಲ್ಲ. ಮತ್ತು ನಾನು ಹೋಗಿ ಬಂದ ನಂತರ ಎಲ್ಲೂ ಕೂಡ ಕೋಮುದ್ವೇಷದ ಘಟನೆಗಳು ನಡೆದಿವೆ ಅನ್ನುವಂಥದ್ದಿಲ್ಲ. ಇಷ್ಟಾದರೂ ಕೂಡ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಹುಡುಕಾಡ್ತಿದ್ದಾರೆ. ಈ ಥರದಿದ್ದರೆ ಅವರು ನನ್ನನ್ನು ಗಡೀಪಾರು ಮಾಡಬಹುದು ಅಂತ. ಆದರೆ ಎಲ್ಲಕ್ಕಿಂತ ನನ್ನ ವಿರುದ್ಧ ಒಟ್ಟು 5 ಪ್ರಕರಣಗಳಿದೆ. ಅದು ಯಾವುದು ಕೂಡ ಗಂಭೀರ ಪ್ರಕರಣಗಳು ಅನ್ನಿಸ್ಕೊಳ್ಳಲ್ಲ. ಎಲ್ಲವೂ ಕೂಡ ಕೋರ್ಟ್ನಲ್ಲಿದೆ ಮತ್ತು ಬೇಲ್ ಸಿಗಬಹುದಾದಂತಹ ಪ್ರಕರಣಗಳವು. ಗಡೀಪಾರು ಮಾಡುವಂತಹ ಸನ್ನಿವೇಶಗಳ ಕುರಿತಾಗಿ ಚರ್ಚೆಗಳಾಗ್ತಾ ಇದೆ ಅನ್ನೋ ನನ್ನ ಕಿವಿಗೂ ಕೂಡ ಬಿದ್ದಿದೆ. ಆದರೆ ನಾನು ಕೋಮು ದ್ವೇಷ ಬಿತ್ತುವಂತಹ ಕೆಲಸ ಮಾಡಿಲ್ಲ ಅಂತ ಚಕ್ರವರ್ತಿ ಸೂಲಿಬೆಲೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ.